ನನ್ನ ಕಡೆಯಿಂದ ಪೂಜಾ ಕೆ ರಾಜ್ಗೆ ಇವತ್ತೊಂದು ಗಿಫ್ಟ್ ಕೊಡ್ತಾ ಇದ್ದೀನಿ. ಟ್ಯಾನ್ ಟ್ಯಾನ್. ನಿನ್ನ ಆಡಿಯೋ ಸಮಸ್ಯೆಗಳು ಪ್ರತಿಯೊಂದಕ್ಕೂ ಪರಿಹಾರ ಅಂದರೆ ಇದೆ. ಎಷ್ಟು ನೀಟಾಗಿದೆ. ಬಂತಾ? ನಾನೇನೋ ಸರ್ಪ್ರೈಸ್ ಇದೆ ನಿನಗೆ. ಮಗಳಲ್ಲಿ ಬನ್ನಿ ಮಗಳು, ಏನೋ ಸರ್ಪ್ರೈಸ್ ಇದೆ. ಯಾರಿಗೆ ಹೇಳಿ? ಖುಷಿನೇ. ಚಪ್ಪಲ್ ಕೊಡ್ಲಾ? ಟ್ಯಾನ್ ಟ್ಯಾನ್. ನಿನಗೆ ಏನು ಕೊಟ್ಟಿದ್ರೆ ಖುಷಿ ಆಗುತ್ತೆ ನಿನಗೆ? ಬ್ಯಾಗಾ? ಮಗಳು ನಿಮ್ಗೆ ಏನಿದ್ರೆ ಖುಷಿ ಆಗುತ್ತೆ ಇದ್ರೊಳಗೆ? ಹೌದಾ? ಗೋಲ್ಡ್ ಇದ್ರೆ? ಯಪ್ಪೋ, ಗೋಲ್ಡ್ ಇದ್ರೆ ಗೋಲ್ಡಿಗೆ ಅಷ್ಟು ದುಡ್ಡು ಕೊಟ್ಬಿಟ್ಟು ಆಮೇಲೆ ನಮಗೆ ಇಷ್ಟ ಆಗದೆ ಸಿಕ್ಬಿಟ್ರೆ ಬಂದ್ಬಿಟ್ರೆ ಅಂತ ಬೇಜಾರು. ಹೌದಾ? ಸರಿ ಆಯ್ತು, ಹೋಗ್ಲಿ, ಓಪನ್ ಮಾಡು. ಫೋನು ಐಫೋನ್. ಐಫೋನ್ ಏನಮ್ಮ? ಏನದು? ಮೈಕಲ್ಲ ಅರ್ಥ ಆಗ್ಬಿಡುತ್ತೆ ನಿನ್ಗೆ. ಎಲ್ಲಿ ನೋಡಿರ್ತೀವೆಲ್ಲ ನಾನು ಹೆಡ್ಡಿ ಅನ್ಕೊಂಡಿದ್ದೀನಿ. ಹೆಂಗ್ ವರ್ಕ್ ಆಗುತ್ತೆ ಹೇಳುವಾಗ್ಲಿ? ಇದು ವರ್ಕಿಂಗ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ನಿನಗೆ ಯಾವ್ದಕ್ಕೆ ಯೂಸ್ ಆಗುತ್ತೆ ಇದು? ವಿಡಿಯೋ ಮಾಡೋಕ್ಕೆ, ವ್ಲಾಗ್ ಮಾಡೋಕ್ಕೆ. ಮತ್ತೆ ಅಷ್ಟು ದುಡ್ಡು ಕೊಟ್ಟು ತಗೊಬಂದಿದ್ದೀವಿ, ಒಂದು ಸರ್ಪ್ರೈಸ್, ಒಂದು ಖುಷಿನೇ ಆಗಲ್ವಲ್ಲ ನಿಮಗೆ? ಖುಷಿ ಆಗುತ್ತೆ, ಕೊಂಡಾಡ್ಬೇಕಾಗುತ್ತೆ ಅಷ್ಟೇ. ಸರಿ, ಸಣ್ಣ ಪುಟ್ಟದ ಬ್ಯಾಗ್ ಎಲ್ಲ ತಂದ್ಕೊಟ್ಟು ಖುಷಿ ಪಡ್ಬೋದು. ಬ್ಯಾಗ್ ತಗೊಬಂದಿದ್ರೆ ಖುಷಿ ಆಗುತ್ತೆ. ಕೊಡಿ, ಇಟ್ಕೊಳ್ಳಿ, ತೆಗಿತೀನಿ. ನಾನು ತೆಗಿತೀನಿ, ಕೊಡಿವಿ. ಸರಿ ಆಯ್ತು, ತೆಗಿ, ಹೋಗ್ಲಿ. ನನಗೆ ಅದ್ರ ಮೇಲೆ ಅಷ್ಟು ಎಕ್ಸೈಟ್ಮೆಂಟ್ ಇದೆ, ನಿಮ್ಗೆಲ್ಲ ಏನು ಎಕ್ಸೈಟ್ಮೆಂಟ್ ಇಲ್ಲ. ಇದ್ರ ಬಗ್ಗೆ ಗೊತ್ತಿಲ್ವಲ್ಲ, ಹಂಗಾಗಿ. ಮೊನ್ನೆ ವಿಡಿಯೋ ಮಾಡಕ್ ಹೋದಾಗ ಸಿಕ್ಕಾಪಟ್ಟೆ ಸೌಂಡು, ಗಾಳಿ, ಆಡಿಯೋ ಚೆನ್ನಾಗಿ ಬರ್ತಾ ಇಲ್ಲ, ಅದು ಇದು ಅಂತಿದ್ದೆ ತಾನೆ. ಈಗ ನಿನ್ನ ಆಡಿಯೋ, ನಿನ್ನ ವಿಡಿಯೋ ಕ್ವಾಲಿಟಿಲಿ ನಿನ್ನ ಆಡಿಯೋ ಸಮಸ್ಯೆಗಳು ಪ್ರತಿಯೊಂದಕ್ಕೂ ಪರಿಹಾರ ಅಂದ್ರೆ ಇದೆ. ಇದೇನ್ರಿ ತೆಗಿಯಕ್ಕೆ ಕಷ್ಟ ಆಗ್ತಿದೆ. ತಡಿಯಮ್ಮ, ಮುರಿದಿರೋದು ಹಾಕಿಯಾ? ಇಡ್ಕೈಲಿ, ನಾನೇ ತೆಗಿತೀನಿ. ಇದ್ರ ಬದಲು ಒಂದು ಬ್ಯಾಗ್ ಆದ್ರೂ ತಂದ್ಕೊಟ್ಟಿದ್ರೆ 2 ಬ್ಯಾಗ್ ಬಂದ್ಬಿಡುದು ಹೊಸ್ತಾಗಿ. ಸೀಲ್ ಕಟ್ ಆಯ್ತು, ಅದೇನು ಅಂತಾನೆ ಗೊತ್ತಿಲ್ಲ ಒಳಗಡೆ ಹೆಂಗಿರುತ್ತೆ ಪ್ರಾಡಕ್ಟ್ ಅಂತ. ಸರಿ ತಗ, ಇನ್ನು ಮುಂದೆ ನೀನು ಓಪನ್ ಮಾಡು. ಅದನ್ನ ನನ್ನ ಮಗಳು ಕಿತ್ಕೊಂತಲ್ಲ. ಇಷ್ಟೇ ಕಣಮ್ಮ, ಇಷ್ಟೇ. ಎಂತದ್ರಿ ಇದು? DJI ವೈರ್ಲೆಸ್ ಮೈಕ್ರೋಫೋನ್ 2. ಇದೆ ಬ್ಯಾಟ್ರಿ. ಏನು ಇಷ್ಟೆಲ್ಲ ಓಪನ್ ಮಾಡೋದೇ ಏನು? ಅಷ್ಟೇ ಕಣಮ್ಮ, ಅದು ಓಪನ್ ಮಾಡು, ಅದ್ರೊಳಗಿದೆ ನೋಡಿ. ಎಷ್ಟು ನೀಟಾಗಿದೆ. ಇದೇ ಮೈಕ್ರೋ ಸಖತ್ತಾಗಿದೆ. ಘಮ ಘಮ ಅಂತಿದೆ, ಹೊಸ ಫೀಲಿಂಗು. ಸಖತ್ತಾಗಿದೆ ಅಲ್ವಾ? ಚೆನ್ನಾಗಿದೆ. ಏನು ಅದ್ರೊಳಗೆ ಏನು ತೆಗಿತಾ ಇದೆ ಮಗಳು? ನೋಡಿದಲ್ಲಿ ಡೆಡ್ ಕ್ಯಾಟ್ ಅಂತಾರೆ ಇದನ್ನ. ನಿನ್ ಗಾಳಿಲಿ ಏನಾರು ಮಾತಾಡುವಾಗ ಬುಜ್ ಅಂತ ಇರುತ್ತಲ್ಲ. ಸಖತ್ತಾಗಿದೆ ನೋಡೋಕೆ. ಇದು ನಾನು ನೋಡಕ್ ಆಕ್ಚುಲಿ ನಮ್ಮ ಮನೆಯವರು ನಿಮ್ಮ ಹತ್ರ ಇದೆಯಲ್ರಿ ಕ್ಯಾಮ್ರಾದು, ಅದು ಹಳೆ ಟೆಕ್ನಾಲಜಿ. ಚಾರ್ಜ್ ಮಾಡ್ಕೊಂತಾರಲ್ಲ, ಚಾರ್ಜರ್ ಇದ್ದಂಗಿದೆ. ಕ್ಯಾಮ್ರಾ ಚಾರ್ಜ್ ಮಾಡ್ಕೊಳ್ಳಿ, ಚಾರ್ಜರ್. ಶೆಲ್ ನೀವು ಚಾರ್ಜಿಗೆ ಹಾಕ್ತಿರಲ್ಲ, ಹಿಂಗೆ ಅಲ್ವಾ ಅದಿರೋದು? ಅದಲ್ಲ ಕಣಮ್ಮ, ಇವು ಹೈ ಎಂಡ್ ಟೆಕ್ನಾಲಜಿ ಇವು. ಅದಕ್ಕೆ ಇದಕ್ಕೆ ಯಾಕೆ ಹೇಳೋ ಅಷ್ಟೊಂದು ದುಡ್ಡು? ಆ್ಯಕ್ಚುಲಿ ಇದು 45,000 ಮೇನ್ ಇರೋದು, ಬಟ್ ಆದ್ರೆ ನಾವು ತರಿಸಿರೋದು 35,000ಕ್ಕೆ ಇದ್ರ ಪ್ರೈಸು. ನಮ್ಮ ಹತ್ರ ಇರೋ ಒಂದು ಕಡಿಮೆ ಅಂದರೆ 9 ಗಂಟೆ ನೀನು ಚಾರ್ಜ್ ಇದೆ. ಚಾರ್ಜ್ ಮಾಡೋದು ಇದು ಬಾಕ್ಸೇ, ಇದು ಕಂಪ್ಲೀಟ್ ಚಾರ್ಜರ್ ಬಾಕ್ಸ್ ಇದು. ಇದೇ ಚಾರ್ಜರ್ ಬಾಕ್ಸ್. ಅವೇ ಮೈಕ್ಗಳು, ಇದು ರಿಸೀವರ್, ಕ್ಯಾಮ್ರಾ ಮೇಲೆ ಫಿಕ್ಸ್ ಮಾಡೋದು ಮಧ್ಯದಲ್ಲಿರೋದು. ಇವೆರಡು ಮೈಕ್ಗಳು, ಇಬ್ರಿಗೆ ಹಾಕೋಬೋದು ಇದನ್ನ. ನೀನು ಈ ಮೈಕ್ ಹಾಕೊಂಡು ನೀನೊಂದು ದಿಕ್ಕಿಗೆ ಹೋಗು, ಇನ್ನೊಬ್ರು ಹಾಕೊಂಡು ಇನ್ನೊಂದು ದಿಕ್ಕಿಗೆ ಹೋಗ್ಲಿ. ನೀವು ಇಲ್ಲಿಂದ ಅಷ್ಟು ದೂರದಲ್ಲಿ ಇರಿ, ನಿಧಾನಕ್ಕೆ ಮಾತಾಡ್ತಿದ್ರೆ ಕ್ಯಾಮ್ರಾದಲ್ಲಿ ಸಿಂಕ್ ಆಗ್ತಿರುತ್ತೆ ನಿಮ್ಮ ವಾಯ್ಸ್. ನೀವು ಯಾವ ಮೂಲೆಗಾದ್ರೂ ಹೋಗಿ, ನೀವು ಎಷ್ಟು ದೂರದಲ್ಲಾದ್ರೂ ನಿಂತ್ಕೊಂಡು ಮಾತಾಡಿ, ಸಣ್ಣ ನಿಧಾನಕ್ಕೆ ತಿಸ್ಕುಟ್ಕೊಂಡು ಮಾತಾಡಿದ್ರು ನಿಮ್ಮ ಕ್ಯಾಮ್ರಾ ವಾಯ್ಸ್ ಇಲ್ಲಿ ಸಿಂಕ್ ಆಗುತ್ತೆ ಇದರಲ್ಲಿ. ಇಲ್ಲ, ನಿನ್ನ ಹಾಕೊಂಡಿರ್ತೀವಿ, ಯಾರು ಮೈಕಿಗೆ ಹಾಕೊಂಡಿರ್ತಾರೆ ಅವ್ರ ಜೊತೆ. ನಿನ್ನ ಪಕ್ಕದಲ್ಲಿ ಇದ್ದವ್ರು ಮಾತಾಡಿದ್ರೆ ಇಷ್ಟ ಹತ್ರದಲ್ಲಿದ್ದಾಗ ಡಿಸ್ಟೆನ್ಸ್ ಕೇಳುತ್ತೆ. ಇಲ್ಲ, ಹಂಗೆ ಕೇಳಲ್ಲ ಕಣಮ್ಮ, ಅದು ಹೋಗ್ಲಿ, ಹೋಗ್ಲಿ. ಆಮೇಲೆ ಇಲ್ಲಿ ನಿಮಗೆ ಅದು ಕೆಲಸ ಹಾಕ್ದಾಗ ಗೊತ್ತಾಗುತ್ತೆ, ವರ್ಕ್ ಆದಾಗ. ಪುಟ್ಟದಾಗ ಎಷ್ಟು ನಂಗೆ ಈ ಥರ ಪುಟ್ಟದ ಇಷ್ಟ. ನಮ್ಮ ಮನೆಯವ್ರ ಹತ್ರ ಆಕ್ಚುಲಿ ಐಫೋನಿಂದ ಇಯರ್ಫೋನ್ ಇದೆ. ಮಗಳೇ, ಎತ್ತಾಕ್ಬಾರ್ದು ಅದನ್ನ. ಅದೆಲ್ಲ ಫುಲ್ ಕೇರ್ಫುಲ್ ಆಗಿರ್ಬೇಕು ಮಗಳೇ. ಅವೆಲ್ಲ ಒಂದು ತಿಂಗಳಾದ್ರೂ ನೆಟ್ಟಿಗೆ ಇಟ್ಕೊಳ್ಳೋಣ. ಆಮೇಲೆ ಒಂದು ತಿಂಗಳಾದ್ಮೇಲೆ ಅಲ್ಲ, ಅವಾಗ ಚೆನ್ನಾಗಿ ಯೂಸ್ ಮಾಡ್ಬೋದು. ಲೈಫ್ ಟೈಮಿಗೆ ತಗೊಂಡ್ರೆ ಒಂದು ತಿಂಗಳಿಗೆ ಈಗ ಹಂಗೆ ಇಡೋದು ಹೊಸ ಹೊಸದಲ್ಲಿ. ಒಂಚೂರು ಏನಾದ್ರು ಡ್ಯಾಮೇಜ್ ಅಲ್ಲ, ಇದನ್ನ ಸೇಫ್ ಆಗಿ ಇಟ್ಕೋಬೇಕು ನೀನು. ಈಗ ನನ್ನ ಹತ್ರ ಮೈಕ್ಗಳಿದೆ ನೋಡ್ದೆ, ವೈರ್ಲೆಸ್ ಮೈಕ್ಗಳು. ಅವನ್ನೆಲ್ಲ ಬರೀ ಒಂದು ಶೆಲ್ ಹಾಕಿ 3-4 ಗಂಟೆಗೆ ಎಲ್ಲ ಶೆಲ್ ಬ್ಯಾಟ್ರಿ ಡೌನ್ ಆಯ್ತು ಅಂತ ಆಫ್ ಮಾಡ್ತಿದ್ದೆ, ಗೊತ್ತಾ ನನಗೆ? ಹಣೆ ಬರ ಐತಿ ಯಾವಾಗ್ಲೂ. ಇದು ಹಿಂಗೆ ರೆಡಿ ಮಾಡಿ ಕೂರ್ಸ್ಬಿಡೋರು, ತಗೊಬಂದ್ಬಿಟ್ಟು ಮಾತಾಡೋನವ್ರು ಇದು ಹೋಗಿರೋದು ಚಾರ್ಜ್. ಆ ಸೌಂಡ್, ಅದ್ರ ಕ್ವಾಲಿಟಿ ಹೆಂಗಿತ್ತು ಸೌಂಡ್ ಕೇಳಿದ್ದಾಗ ಮೈಕ್ ಹಾಕಿದಾಗ? ಅದಕ್ಕಿಂತನೂ 10ರಷ್ಟು ಸೌಂಡ್ ಕ್ವಾಲಿಟಿ ಇದ್ರಲ್ಲಿ ಚೆನ್ನಾಗಿ ಬರುತ್ತೆ. ಮತ್ತು ಆ ಮೈಕ್ ಆಫ್ ಆಯಿತು ಅನ್ನೋ ಟೆನ್ಷನ್ನೇ ಇರಲ್ಲ. 9 ಗಂಟೆವರೆಗೂ ಇರುತ್ತೆ ಒಂದೊಂದರಲ್ಲಿ. ತುಂಬ ಪುಟ್ಟದಾಗ ಮಾಡಿದ್ದಾರೆ, ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಇದು ಒಂದೊಂದು ಇದುವೇ 9 ಗಂಟೆ ನಿಲ್ಲುತ್ತೆ ಇದು ಚಾರ್ಜಿಂಗು.
ಚಾರ್ಜ್ ಈಗ ಇದ್ರದ್ದು ಗೋಪುರ ಅಂತ ಒಂದಿತ್ತು, ಅಲ್ಲಲ್ಲ ರೋಡ್ ಅಂತ ಒಂದು ಮೈಕ್ ಬರೋದು, ಆ ರೋಡ್ ಮೈಕ್ದು ಬರುತ್ತೆ ವೈರ್ಲೆಸ್, ಅವೆಲ್ಲ ಸಪ್ರೇಟಾಗಿ ಸಿಗ್ತವೆ ಇವು. ಅದಕ್ಕೆ ಚಾರ್ಜ್ ಮಾಡೋ ಕೇಸ್ ಇಲ್ಲ ಈ ಥರ. ಇವು ನಿಂಗೆ ಬ್ಯಾಗ್ ಒಳಗೆ ತುಂಬ ಇಟ್ಕೋಬೇಕು ಅವನ್ನ, ಫುಲ್ ಹಾಳಾಗೋಯ್ತವ ಬೇಗ. ಇವು ಬೇಕಾ? ಇವು ಡೆಡ್ ಕ್ಯಾಟ್ ಬೇಕು. ನೀನು ವಿಂಡ್ ಇರೋಂಥ ಜಾಗದಲ್ಲಿ ಡೆಡ್ ಕ್ಯಾಟ್ ಅನ್ಸೋದು ಮೈಕಿಗೆ ಹಿಂಗೆ. ಏನಿರೋ ಜಾಗದಲ್ಲಿ? ವಿಂಡ್ ಗಾಳಿ ತುಂಬಾ ಬುಜ್ ಅಂತ ಇರುತ್ತಲ್ಲ, ಆ ಜಾಗದಲ್ಲಿ ಇದನ್ನ ಹಿಂಗೆ ಹಾಕೊಂಡ್ರೆ ಆ ಮೈಕ್ ಬುಜ್ ಅನ್ನೋ ಸೌಂಡ್ ಕೇಳಲ್ಲ ಆ ಮೈಕ್ಗಳಿಗೆ. ಸರಿ ಬಿಡು, ಸೆಟಪ್ ಮಾಡ್ತೀನಿ. ಅದು ನಿನ್ಗೆ ಹೇಳ್ತಾ ಕೂತ್ಕೊಂಡ್ರೆ ಅರ್ಥ ಆಗಲ್ಲ. ನಾನು ಸೆಟಪ್ ಮಾಡಿ ನೋಡಕ್ಕೆ ಸಕ್ಕತ್ತಾಗಿದೆ. ನಂಗೆ ಈ ತರ ನೀಟಾಗಿರ್ಬೇಕು, ಈ ತರ ಕೈಯಲ್ಲಿ ಹಿಂಗೆ ಇಟ್ಕೊಂಡು ಓಡಾಡಂಗೆ ಚೆನ್ನಾಗಿದೆ. ನಾನು ಇಟ್ಕೊಂಡು ಓಡಾಡೋದು ನೀವಾ? ನಿಂದೆ ಅಲ್ವಾ ನಮ್ಮ ಪೂರ್ತಿ, ನಿನ್ನ ಪರ್ಮಿಷನ್ ಮೇಲೆ ನಾನು ಒಂಚೂರು ಯೂಸ್ ಮಾಡ್ಕೊತೀನಿ ಅಷ್ಟೇ. ಆಕ್ಚುಲಿ ನಾನು ನೋಡಿ, ಆಕ್ಚುಲಿ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 1 ವರ್ಷದ ಮೇಲಾಯ್ತು, 1.5 ವರ್ಷ ಆಯ್ತಾ. ಮೈಕ್ ಇಲ್ದಲೆ ನಾವು ಆಕ್ಚುಲಿ ಇಷ್ಟು ದಿನ ವಿಡಿಯೋ ಮಾಡಿದ್ದು. ಬರೀ ಮಾಡಿರೋದ ಬರೀ ಫೋನಲ್ಲೇ. ಇಷ್ಟು ದಿನ ಏನೆಲ್ಲ ವಿಡಿಯೋ ನೋಡಿದ್ರೆ ಎಲ್ಲ ಫೋನಲ್ಲೇ, ಯಾ ಮೈಕು ಇಲ್ಲ, ಏನು ಆಪರೇಟ್ ಇದಿಲ್ಲ, ಏನಿಲ್ಲ. ಇಲ್ಲಿವರೆಗೂ ಬರೀ ವಿಡಿಯೋ ಮೊಬೈಲ್. ಒಂದ್ 2 ದಿನ ನಮ್ಮನೆಯವ್ರದ್ದು ಕ್ಯಾಮ್ರಾ ಅದಿತ್ತಲ್ಲ, ಒಂದ್ 4 ದಿನ ಅಷ್ಟೇನೆ ಅದು ಯೂಸ್ ಮಾಡಿದ್ರು, 4-5 ವಿಡಿಯೋದಲ್ಲಿ ಅಷ್ಟೇ. ಯಾಕಂದ್ರೆ ಅದು ವೈರ್ ಇಟ್ಕೊಂಡು ಓಡಾಡ್ಬೇಕಾಗಿತ್ತು, ನಂಗೆ ಹಿಂಸೆ ಆಗ್ತಿತ್ತು. ವಿಡಿಯೋ ಮಾಡೋದು ಚೆನ್ನಾಗಿರಲ್ಲ. ಫಸ್ಟ್ ವಿಡಿಯೋ ಮಾಡೋಣ. ದೊಡ್ಡ ಮೂವಿ ಪ್ರೊಡಕ್ಷನ್ ಅವರು ಯೂಸ್ ಮಾಡ್ತಾರೆ ಕಣಮ್ಮ, ಇದು ಸಿನಿಮಾ ಮಾಡೋರು. ನೀವು ಅದಕ್ಕೆ ಅನ್ಸುತ್ತೆ ತಗೊಂಡಿರೋದು. ನನ್ನ ಹತ್ರ ಅದಿದೆ ಮೂವಿ ಪ್ರೊಡಕ್ಷನ್, ನನ್ನ ಹತ್ರ ಅದಿದೆಯಲ್ಲ ಇನ್ನೊಂದು ವೈರ್ಲೆ ದೊಡ್ಡದು ವೈರ್ ಇದೆ. ಅದು ಸಾಕು ನನಗೆ ಬೇಕಾದಷ್ಟು ಆಯ್ತು. ತೆಗಿರಿ ಮಗಳೇ ಅವೆಲ್ಲ. ಸರಿ, ಈಗ ಇದನ್ನ ಸೆಟಪ್ ಮಾಡ್ಬಿಟ್ಟು ನೋಡಮ್ಮ ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. ಇದು ಮೈಕ್ನ ಗೋಪ್ರೋಗೆ, ಐಫೋನ್ಗೆ, ಫೋನ್ಗೆ ಎಲ್ಲದಕ್ಕೂ ಫಿಕ್ಸ್ ಮಾಡ್ಬೋದು. ಲ್ಯಾಂಗ್ವೇಜಿಗೆ ಇದು ನೋಡಿ, ಲ್ಯಾಂಗ್ವೇಜ್ ಸೆಟ್ ಮಾಡ್ಕೋಬೇಕು. ಟಚ್ ಸ್ಕ್ರೀನ್ ಇದು ಕಂಪ್ಲೀಟಾಗಿ ಆಯಿತಾ. ಅದಾದಮೇಲೆ ನೆಕ್ಸ್ಟ್ ಡೇಟ್ ಏನು ಇವತ್ತು? ಕಣಮ್ಮ 11 ಕರೆಕ್ಟಾಗಿದೆ, ಕರೆಕ್ಟಾಗಿ ಸೆಟ್ ಆಗಿದೆ ಆಟೋಮೆಟಿಕ್ಕಾಗಿ. ಟೈಮ್ ಇಷ್ಟು? 4:15. ಕರೆಕ್ಟಾಗಿ 4:15ನಾ? ಆಚೆ ಈಚೆ ಇಲ್ಲ, ಆಚೆ ಈಚೆ ಇರಬಾರ್ದು, ಕರೆಕ್ಟಾಗಿ ಇರ್ಬೇಕು ನನಗೆ ಟೈಮು. 16:04. ಓಕೆ, ನೆಕ್ಸ್ಟ್ ಸೆಟಪ್ ಆಯ್ತು. ಇದು ರಿಸೀವರ್. ಇದು ರಿಸೀವರ್ ಅಂದರೆ ಕ್ಯಾಮ್ರಾ ಮೇಲೆ ಇರಬೇಕಿದು ಹಿಂಗೆ ಯಾವಾಗಲೂ. ಎಷ್ಟೇನಿದೆ? ಇಷ್ಟೇ ಮುಗೀತಿದ್ರದ್ದು. ಈ ಬ್ಯಾಟ್ರಿ ಎಷ್ಟು ಕಾಣಿಸ್ತಿದೆ ನೋಡ, ಡಿಸ್ಪ್ಲೇ ಕಾಣ್ತಿದೆ ಬ್ಯಾಟ್ರಿ ಎಷ್ಟು ಪರ್ಸೆಂಟ್ ಇದೆ ಅಂತ ಗೊತ್ತಾಗುತ್ತೆ. ಇದೇನು ಚಾರ್ಜ್ ಮಾಡಬೇಕು ಅಂತೇನಿಲ್ಲ, ಡೈರೆಕ್ಟಾಗೂ ಚಾರ್ಜ್ ಮಾಡ್ಬೋದು. ಇದು 9 ಪಿನ್ ಕೊಟ್ಟಿದ್ದಾರೆ, ಪವರ್ ಬಟನು ಇದೆ ಇಲ್ಲಿ ಆನ್ ಮಾಡೋಕ್ಕೆ, ಆಫ್ ಮಾಡೋಕ್ಕೆ. ನಮ್ಗೆ ಚಾರ್ಜ್ ಮಾಡೋ ಅವಶ್ಯಕತೆ ಏನಿಲ್ಲ, ಡೈರೆಕ್ಟಾಗಿ ಇದ್ರೊಳಗೆ ಇಟ್ಟರೆ ಸಾಕು. ಯಾವುದೋ ರೋಡ್ ತಗೊಂಡಿದ್ವಲ್ಲ, ಆ ರೋಡಿಗೆ ಎಕ್ಸ್ಟ್ರಾ ಇಂಥ ಬಾಕ್ಸ್ನ 5-6 ಸಾವಿರ ಕೊಟ್ಟು ಬಾಕ್ಸ್ ತಗೋಬೇಕಾಗಿತ್ತು ಎಕ್ಸ್ಟ್ರಾ ರೋಡ್ ಮೈಕ್. ನಾವು ಇದು ಹೊಸ ಬಂದಿರೋ ಟೆಕ್ನಾಲಜಿ, DJI ಅವ್ರದ್ದು ಒಳ್ಳೆ ಕ್ವಾಲಿಟಿ ಇದೆ ಇದು. ಇದು ಹಿಂಗೆ ಸೆಟಪ್ ಆಯ್ತಿದ್ರು. ಇನ್ನು ಏನಿದ್ರು ರಿಸೀವರು ಎಲ್ಲದನ್ನು ಒಂದೇ ಸರಿ ಹಿಂಗೆ ಎತ್ತಿಟ್ಬಿಟ್ರೆ ನಿನ್ನ ಕೆಲಸ ಮುಗಿದಿದ ತಕ್ಷಣ ಇದ್ರೊಳಗೆ ಹಾಕೋದು ಅಷ್ಟೇ. ನೀನು ಅದ್ರ ಪಾಡಿಗೆ ಚಾರ್ಜ್ ಮಾಡುತ್ತೆ ಇದು ಬಾಕ್ಸು. ನೀನು ಅವಾಗ ಒಂದು ದಿನಕ್ಕೆ ಒಂದ್ಸರಿ ಈ ಬಾಕ್ಸ್ನ ಚಾರ್ಜ್ ಮಾಡ್ಬೇಕಷ್ಟೇ. ಈ ಬಾಕ್ಸಿಗೆ ಇಲ್ಲಿದೆ ನೋಡಿಲಿ ಚಾರ್ಜಿಂಗು, ಇದನ್ನ ಚಾರ್ಜ್ ಮಾಡ್ಕೊಂಡ್ರೆ ಸಾಕು. ನೀನು ಇಲ್ಲಿದೆಯಲ್ಲ ಚಾರ್ಜಿಂಗ್ ಪಿನ್ನು, ನಿಮ್ಮ ಮೊಬೈಲ್ ಪಿನ್ ಇದೆಯಲ್ಲ ಅದೇ ಪಿನ್ ಇದಕ್ಕೂ. ಇದನ್ನ ಚಾರ್ಜ್ ಮಾಡಿ ನೀನು ಯಾವಾಗಲೂ ಮೊಬೈಲ್ ಹೆಂಗೆ ಚಾರ್ಜ್ ಮಾಡಿ ಇಟ್ಕೊಂತೀವಿ, ಪವರ್ ಬ್ಯಾಂಕ್ ಥರ ಇದು. ಪವರ್ ಮೊಬೈಲ್ಗೆ ಹೆಂಗೆ ಪವರ್ ಬ್ಯಾಂಕ್ ಇರುತ್ತೆ ಆ ಥರ ಇದು. ಇದ್ರದ್ದೇ ಮೈಕ್ ಸೆಟಪ್ಗಳು ಎಲ್ಲ ಇದ್ರೊಳಗೆ ಇರ್ತವೆ, ಎಲ್ಲೂ ಹೋಗಲ್ಲ. ನಿಂದು ಒಳ್ಳೆ ಜಾಮಿಟ್ರಿ ಬಾಕ್ಸ್ ಥರ ನಿನಗೆ ಫುಲ್ ಸೆಟಪ್ ಇದು. ಈಗ ಒಂದ್ರಲ್ಲಿ ಚಾರ್ಜ್ ಇರುತ್ತೆ, ಒಂದ್ರಲ್ಲಿ ಫುಲ್ ಚಾರ್ಜ್ ಇರುತ್ತೆ, ಇನ್ನೊಂದ್ರಲ್ಲಿ ಫುಲ್ ಚಾರ್ಜ್ ಇರಲ್ಲ. ಅವಾಗ ಇಟ್ಟಾಗ ಈಕ್ವಲ್ ಆಗಿ ಚಾರ್ಜ್ ಮಾಡಿಕೊಡುತ್ತದು. ಐಫೋನ್ಗಳಿಗೂ ರೆಕಾರ್ಡ್ ಮಾಡ್ಬೋದು, ನಿಂದು ಇದ್ರ ಫೋನ್ಗೂ ರೆಕಾರ್ಡ್ ಮಾಡ್ಬೋದು. ಅದ್ರಕ್ಕೂ ಪಿನ್ ಕೊಟ್ಟಿದ್ದಾರೆ. ಅವ್ನು ತೆಗಿತೀನಿ, ನಿಧಾನ ತೆಗಿತೀನಿ, ಫಸ್ಟ್ ಟೈಮ್ ತೆಗಿತಿರೋದನ್ನ ಗೊತ್ತಾಯ್ತಿಲ್ಲ. ಇಲ್ಲಿ ನೋಡಿ ಕ್ಯಾಮ್ರಾ ನೋಡಿ ಯೂಸ್ ಆಗುತ್ತೋ ಇಲ್ವೋ, ಒಟ್ಟಿನಲ್ಲಿ ಬಾಕ್ಸ್ ಮಾತ್ರ ತುಂಬಾ ಇಷ್ಟ ಆಯ್ತು. ಸಾಕಾಗಿ ಯೂಸ್ ಇದೆ ಕಣಮ್ಮ. ಯೂಸ್ ಆಗುತ್ತೆ ಇಲ್ಲ ಅಲ್ಲ, ಇದು ಹಾಳಾಗಿದ್ರು ಹಿಂಗ್ ಓಪನ್ ಮಾಡೋದೇ, ಹಿಂಗ್ ಇಟ್ಕೊಳಕ್ಕೆ ಎಷ್ಟು ವೆಯ್ಟ್ ಇದೆ ಗೊತ್ತಾ? ಚೆನ್ನಾಗಿದೆ. ಆಮೇಲೆ ನೀನು ಒಂದು ಸ್ವಲ್ಪ ದಿನ ಹೋದ್ಮೇಲೆ ಹೇಳ್ತೀಯ ನನಗೆ, ನಾನು ಕೊಡ್ಸಿದ್ದೀನಿ ನಿನಗೆ ಅಂತ. ಈಗ ಗೊತ್ತಾಗಲ್ಲ ನಿನ್ಗೆ ಅದ್ರ ವ್ಯಾಲ್ಯೂ. ನೋಡಿ ಬಾಕ್ಸ್ ಎತ್ತಿದ್ದಂಗೆ ಒಂಥರ ಮೈಕ್ ಎತ್ತು ಅಂತ ಅದು ಮೈಕ್ನ ಎತ್ಕೊಂಡು ನಿಧಾನಕ್ಕೆ. ನೋಡಿ ಎತ್ತಿದ್ದಂಗೆ ಹಲೋ ಹಲೋ ಅನ್ನೋ ಅಲ್ಲಿ ಮೈಕಾನೆ. ಹಲೋ ಹಲೋ. ನೋಡಿ ಇಲ್ಲಿ ಈ ಮೈಕ್ ಎತ್ಕೊಂಡಿರೋದು ನೀನು. ಹಲೋ. ಇದನ್ನ ಆಫ್ ಮಾಡ್ತೀನಿ ತಡಿ. ಇದನ್ನ ಎತ್ಕೊಂಡು ಎರಡು ಆನ್ ಆಗಿದಾವೆ. ಈಗ ಒಂದನ್ನ ಆಫ್ ಮಾಡ್ತೀನಿ. ಈಗ ಇದರಲ್ಲಿ 2 ರಿಸೀವ್ ಆಗ್ತದೆ. ನೀನು 100 ಮೀಟರ್ ಹೋದ್ರೂ ಇದನ್ನ ಇಟ್ಕೊಂಡು ಇಲ್ಲಿ ರೆಕಾರ್ಡ್ ಆಗುತ್ತೆ ಕ್ಯಾಮ್ರಾ ಆನಾದ್ರೆ. ನೋಡಿ ಈಗ ಆಫ್ ಮಾಡ್ತೀನಿ ಈ ಮೈಕ್ನ. ಈ ಮೈಕ್ ಆಫ್ ಮಾಡಿದೆ. ಒಂದೇ ನಿನ್ನ ಹತ್ರ ಇರೋದು ವರ್ಕ್ ಆಗ್ತಿದೆ ನೋಡಿ. ಹಲೋ ಹಲೋ ಹಲೋ. ನನ್ನ ಮಗಳಿಗೂ ಹೇಳ್ಕೊಡಿ. ನಿಂಗೂ ಗೊತ್ತಾಗಬೇಕನೆ ಅಮ್ಮ. ಆನ್ ಮಾಡೋದಿಲ್ಲ ಅದೇ ಇದೆ ಪವರ್ ಬಟನ್. ನನಗೆ ಅದನ್ನೇ ಹೇಳ್ಕೊಟ್ಟಿಲ್ಲ ಮೇನ್. ಪವರ್ ಬಟನ್ ಇದಾನಂದ್ರೆ ಗ್ರೀನ್ ಲೈಟ್ ಬರುತ್ತಲ್ಲ ಮೇಲೆ. ಅಷ್ಟೇ ಅಲ್ಲ, ಇದ್ರೊಳಗೆ 8 GB ರೆಕಾರ್ಡಿಂಗ್ ಮೆಮೊರಿ ಇದೆ ಇದ್ರೊಳಗೆ ಸಪ್ರೇಟು. ನೀನ್ ಕ್ಯಾಮ್ರಾ ಕನೆಕ್ಟ್ ಮಾಡಿಲ್ಲ ಅಂದ್ರೆ ಹಂಗೆ ರೆಕಾರ್ಡ್ ಮಾಡ್ಬೋದು. ನಿಂಗೆ ಇಟ್ಕೊಂಡು ವಾಯ್ಸ್ ರೆಕಾರ್ಡ್ ಮಾಡ್ತಿಲ್ಲ, ವಾಯ್ಸ್ ಓವರ್ ಕೊಡ್ತಿಲ್ಲ, ವಾಯ್ಸ್ ರೆಕಾರ್ಡ್ ಮಾಡ್ತಿಲ್ಲ, ಹಂಗೆ ವಾಯ್ಸ್ ರೆಕಾರ್ಡ್ನು ಮಾಡ್ಬೋದು. ಈಗ ನೋಡಿ ಇದಾನ್ ಮಾಡಿದ್ದು 2 ಬಂದು ಈಗ ಗ್ರೀನ್ ಅದರಲ್ಲಿ. ಈಗ ಏನಿಲ್ಲ, ಜಸ್ಟ್ ಸಿಂಪಲ್ ನಿನ್ಗೆ ಇದು ಕನೆಕ್ಟ್ ಮಾಡ್ಕೊಳ್ಳೋದು, ಇವೆರಡನ್ನು ಒಬ್ರಿಗೊಬ್ರಿಗೆ ಹಾಕೊಂಡು ಮಾತಾಡ್ತಾ ಹೋಗೋದು. ಸರಿ, ಈಗ ನಿನಗೆ ಚೆಕ್ ಮಾಡ್ತೀನಿ ನೋಡಿ. ಈಗ ಮಗಳನ್ನ ಕರ್ಸು ಫೋನ್. ಮಗಳು ಇದ್ರೊಳಗೆ ಯಾವ GB ಕಾರ್ಡ್ ಇದೆಯೋ ಮೆಮೊರಿ ಕಾರ್ಡ್ ಇದೆಯೋ ನಂಗೆ ಗೊತ್ತಿಲ್ಲ. ಈಗ ನೋಡಿ, ಈಗ ಸೌಂಡ್ ಹೆಂಗೆ ಬರ್ತಾ ಇದೆ ಅಂದ್ಬಿಟ್ಟು ಕ್ಯಾಮ್ರಾಗೆ ಹಾಕಿದ್ದೀನಿ. ಇವ್ರಿಬ್ರಿಗೂ ಒಂದೊಂದು ಮೈಕ್ ಕನೆಕ್ಟ್ ಮಾಡ್ತೀನಿ.
ಈಗ ಒಬ್ಬೊಬ್ರು ಒಂದೊಂದು ದೂರದ ದಿಕ್ಕಿಗೆ ಕಳಿಸ್ಬಿಟ್ಟು ಮಾತಾಡಿಸ್ತೀನಿ, ಗೊತ್ತಾಗುತ್ತೆ ನಿಮ್ಗೆ ಹೆಂಗೆ ಮಾತಾಡ್ತಾ ಇದ್ದಾರೆ ಏನೇತ ಅಂತ. ಪ್ರೆಸ್ ಮಾಡಿ ಕ್ಲಿಪ್ ಥರ ಹಿಂಗೆ ಪ್ರೆಸ್ ಮಾಡಿ ಹಿಂಗೆ ಹಾಕೊಳ್ಳೋದು. ಆಯ್ತಾ ಬೈಲ್ ನಿನ್ಗೊಂದು ಹಾಕ್ತೀನಿ. ಮಗಳು ಏನು ಮಾಡಬೇಡ ಅದನ್ನ ನೋಡಿ ಹಿಂಗೆ ಇಟ್ಕೊಂಡು ಹಿಂಗೆ ಓಪನ್ ಮಾಡಿದ್ರೆ ಕ್ಲಿಪ್ ಥರ ಅದು ನಿನ್ಗೊಂದು ಓಪನ್ ಮಾಡಿದೆ. ಆಯಿತಾ, ಈಗ ನಾನು ಕ್ಯಾಮ್ರಾ ತಗೊಂಡು ಮೇಲೆ ಹೋಗ್ತೀನಿ. ಮೊಬೈಲ್ಗೆ ಯಾವ ಥರ ಫಿಕ್ಸ್ ಮಾಡೋದು ಅಂದರೆ, ಈ ಮೊಬೈಲ್ಗೆ ಹಿಂಗೆ ಕೊಟ್ಟಿದ್ರು ನೋಡು, ಇದನ್ನು ತಗೊಂಡು ಮೊಬೈಲ್ಗೆ ಹಾಕೋಬೇಕು. ಹಿಂಗೆ ಇದನ್ನು ಫಿಕ್ಸ್ ಮಾಡ್ಕೋಬೇಕು. ಇದನ್ನು ಫಿಕ್ಸ್ ಮಾಡ್ಕೊಂಡು ಇಲ್ಲಿ ನೀನು ಕ್ಯಾಮ್ರಾ ಹೆಂಗೆ ಇಟ್ಕೊಂತೀಯ ಅಂದರೆ ಈ ಕಡೆ ಡಿಸ್ಪ್ಲೇ ನಿನ್ಗೆ ಆ ಕಡೆ ಕಾಣಂಗೆ ಇದು ಫಿಕ್ಸ್ ಮಾಡ್ಕೊಂಡ್ರೆ ಮುಗೀತಿನ್ನ ಇರ್ಬೇಕು. ಮತ್ತೆ ಎಷ್ಟು ಚೆನ್ನಾಗಿದೆ ಅಲ್ವಾ, ಎಷ್ಟು ಸಿಂಪಲ್ ಆಗಿ. ಇಷ್ಟೇ. ನನಗೆ ಇದಕ್ಕೆ ಎಕ್ಸ್ಟ್ರಾ ಸ್ಟ್ಯಾಂಡ್ ಬೇಕು ಅನ್ಕೊಂಡಿದ್ದೆ, ಸ್ಟ್ಯಾಂಡೇ ಬೇಕಾಗಿಲ್ಲ. ಈಗ ನೋಡು ಮೊಬೈಲ್ಗೆ ಹಾಕೊಂಡು ಮಾತಾಡು ದೂರದಲ್ಲಿ ಹೋಗಿ. ಬಿಡಿ ಬಿಡಿ. ಹಲೋ, ದೂರದ ಕೈಲೇ ಹಿಡ್ಕೊ, ಪರವಾಗಿಲ್ಲ. ಹಲೋ, ತಡಿ ಇದು ಮೊಬೈಲ್ ಆನ್ ಮಾಡಿಲ್ಲ ನಾನು. ಹೋಗು ದೂರಕ್ಕೆ ಹೋಗು. ಹಲೋ ಹಲೋ, ಆಫ್ ಮಾಡಲಿದ್ದೀನ? ಅದು ಆಫ್ ಮಾಡು ಸಾಕು. ಕೇಳಿಸ್ತಿದ್ಯಾ? ಅಲ್ಲಿ ನೀವು ನೋಡ್ಕೊಳ್ಳಿ. ಆ್ಯಕ್ಚುಲಿ ಅದು ನಿಮ್ಮ ಕಡೆಗೆ ತಿರುಗಿಸ್ಕೋಬೇಕು, ಅದು ರನ್ ಆಗ್ತಾ ಇದೆಯಲ್ವ ಅಂತ. ಎಲ್ಲ ನಾನೇ ಹೇಳ್ಕೊಡ್ಬೇಕು, ದೊಡ್ಡದಾಗ ನನಗೆ ಗೊತ್ತಿದೆ ಅನ್ನಂಗೆ. ಮಾತೇಲಿ ಮಗಳು, ನಿಂಗೆ ಡ್ಯಾಡಿ ಕಂಡ್ರೆ ಇಷ್ಟನಾ ನಾನು ಕಂಡ್ರೆ ಇಷ್ಟನಾ? ನೀವು ಡ್ಯಾಡಿ ಅಂದರೆ ನಿಂಗೆ ತುಂಬ ಇಷ್ಟ ಅಲ್ವಾ? ನಂಗೆ ಗೊತ್ತು. ಆದರೂ ಮಾತ್ರ ನಾನು ಹೊಡಿತೀನಿ ಅಂತ ಸುಳ್ಳು ಹೇಳ್ತೀಯಲ್ವ ನೀನು? ಆಯಿತಾ? ಹಾಂ, ಬಂದು ಏನು ಮಾತಾಡ್ಕೊಬಂದು. ಇಲ್ಲಿ ಕೇಳಿಸುತ್ತೆ ನನಗೆ, ನೀವು ಎಲ್ಲ ಗಿಟ್ಟ ಮಾತಾಡಿ. ಅಲ್ಲೇನು ಕೇಳಿಸಲ್ಲ, ನೀವು ಪ್ಲೇ ಮಾಡಿದಾಗ ಗೊತ್ತಾಗುತ್ತೆ. ಒಟ್ಟು ಖುಷಿ ಆಯ್ತಾ ಮೈಕ್ ಹೋಗಲ್ಲ? ತುಂಬ ಇಷ್ಟ ಆಯ್ತು ನಂಗೆ. ಆ್ಯಕ್ಚುಲಿ ಇಷ್ಟೇ ಸಿಂಪಲ್ ಆಗಿರೋದೇ ಬೇಕಾಗಿತ್ತು, ಯಾಕಂದ್ರೆ ಕೈಲಿ ಇಟ್ಕೊಳ್ಳೋದು ನನಗೆ ಮೊದಲೇ ಮಾತಾಡೋಕೆ ನಾಚಿಕೆ. ಅಂಥದ್ರಲ್ಲಿ ನಮ್ಮ ಮನೆಯವ್ರು ಮುಂಚೆ ಆ ಮೈ ಕೊಟ್ಟು ಅದಕ್ಕೆ ಉದ್ದಕ್ಕೆ ಎಂಥದ್ದು ದಾರ ಎಲ್ಲ ಕೊಟ್ಟು ಎಂಥದ್ದು ಕೇಬಲ್ ವೈರ್ ಎಲ್ಲ ಇರೋದು. ಸ್ವಲ್ಪ ನನಗೆ ಮುಂಚೆನೇ ಸಂಕೋಚ, ಅದ್ರಲ್ಲಿ ಬೇರೆ ಅದು ಬೇರೆ ಹಾಕೊಂಡು ಇಟ್ಕೊಂಡು ಎಲ್ಲರ ಮುಂದೆ ಓಡಾಡೋಕೆ ಇನ್ನೂ ಹಿಂಸೆ ಆಗ್ತಿದ್ದ. ಇದು ನಮಗೆ ಗೊತ್ತೇ ಆಗಲ್ಲ, ಇಲ್ಲಿ ಫಿಕ್ಸ್ ಮಾಡ್ಕೊಂಡು ಇದೊಂದು ಕೈಯಲ್ಲಿ ಇಟ್ಕೊಂಡ್ರೆ ಸಾಕು, ಇಲ್ಲಾಂದ್ರೆ ಪಾಕೆಟ್ ಇದೆ. ಇನ್ನೊಂದಿನ ಇದೆಯಲ್ಲ ಅದು ಬಾಕ್ಸು, ಅದನ್ನು ಜೋಬೊಳಗೆ ಇಟ್ಕೊಂಡು ಅದರಿಂದ ಮೈಕ್ ನಿಲ್ಲಿ ಕೊಡ್ಕೋಬಹುದು. ಅದೇ ಮೈಕ್ ವಿಷಯ ಬೇಡ ನನಗೆ. ಇದು ಡೈರೆಕ್ಟ್ ಸಿಂಪಲ್ ಡೈರೆಕ್ಟ್ ಎರಡು. ಇದಕ್ಕೂ ಅಷ್ಟೇ, ಇದ್ರೊಳಗೆ ಇನ್ನೊಂದು ಪುಟ್ಟದ್ದು ಬರುತ್ತಲ್ಲ, ಅದಿಲ್ಲಿ ಫಿಕ್ಸ್ ಮಾಡ್ಕೊಂಡ್ರೆ ಮುಗಿತ್. ನೋಡಿದ್ರೆ ಅದಕ್ಕೊಂದು ಸ್ಟ್ಯಾಂಡ್ ಬೇಕು ಅನ್ಕೊಂಡಿದ್ದೆ, ಸದ್ಯ ಏನು ಸ್ಟ್ಯಾಂಡೇ ಬೇಡ ಅದಕ್ಕೆ. ಇನ್ನೂ ಸಖತ್ ಯೂಸ್ಫುಲ್ ಆಯ್ತು ಅದು ನಮಗೆ. ತುಂಬಾ ಇಷ್ಟ ಆಯ್ತು. ಆಕ್ಚುಲಿ ನಾವು ನಮ್ಮನೆಯವರು ಇದು ಬೇಕು ಅಂತ ಮಾತಾಡ್ಕೊಂಡಿದ್ದೀವಿ 1 ತಿಂಗಳಿಂದೆ, ಬಟ್ ನಮ್ಮನೆಯವರು ಈಗಲೇ ತರಿಸ್ತಾರೆ, ಇಷ್ಟು ಬೇಗ ತರಿಸ್ತಾರೆ ಅಂತ ಗೊತ್ತಿರಲಿಲ್ಲ. ಹಾಗಾಗಿ ಸ್ವಲ್ಪ ಶಾಕ್ ಆಯ್ತು, ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾರೆ ಏನು ಅಂತ. ಎಷ್ಟಾಯ್ತು? 35,000. 35,000. ನಾನು ಇಷ್ಟು ಕಾಸ್ಟ್ಲಿದಾಗಿದ್ರೆ ಬೇಡ ಅಂತಾನೆ ಇಷ್ಟು 1 ವರ್ಷದಿಂದ ಮುಂದೂಗ್ತಿದ್ದೆ. ಇಲ್ಲ, ಇದು ಯೂಸ್ ಇದೆ ಕಣಮ್ಮ, ಸಖತ್ ಯೂಸ್ ಇದೆ. ಅಂದ್ರೆ ನನಗಾದ್ರೂ ಇಬ್ರಿಗೂ ಯೂಸ್ ಆಗುತ್ತಲ್ಲ, ಅವ್ರು ಫಿಲ್ಮಿಗಾದ್ರೂ ಆಗುತ್ತೆ, ಶಾರ್ಟ್ ಮೂವಿ ಮಾಡುವಾಗ. ಸೊ ಹಂಗಾಗಿ ಇರ್ಲಿ ಅಂತ ಓಕೆ ಅಂತ ಅಂದಿದ್ದೆ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಈ 1 ವರ್ಷದ ಮೇಲೆ ಈಗ ತಗೊಂಡು ಇದು ಫಸ್ಟ್ ನಾವು ನನ್ನ ವ್ಲಾಗಿಗೆ ಅಂತ ತಗೊಂಡಿರೋದು. ಇದು ಸೆಕೆಂಡ್. ಫಸ್ಟ್ ಗೋಪುರ ಇತ್ತು ಮಾಮೂಲಿ, ಅದು ನನಗೆ ಅಂತ ಏನು ತಗೊಂಡಿರ್ಲಿಲ್ಲ, ನನ್ನ ವಿಡಿಯೋಗೆ ಅಂತ ತಗೊಂಡಿದ್ದು ನನ್ನ ಫೋನ್ ಮಾತ್ರ. ಅದು ನಮ್ಮನೆಯವರು ಐಫೋನ್ ತಗೊಡ್ತೀನಿ ಅಂತ ಹೇಳಿದ್ರು, ಬೇಡ ನನಗೆ ಅಷ್ಟು ಕಾಸ್ಟ್ಲಿ ಇದೆ ಅನ್ಕೊಂಡು. ಮತ್ತು ನಂಗೆ ಫೋನ್ ಇಂಟ್ರೆಸ್ಟ್ ಇಲ್ಲ, ಬರೀ ವಿಡಿಯೋ ಮಾಡೋಕ್ಕೆ ಕ್ಲಾರಿಟಿ ಬೇಕಾಗಿತ್ತು ನನಗೆ ಅಷ್ಟೇ. ನನ್ನ ಫೋನ್ ತುಂಬ ಚೆನ್ನಾಗಿದೆ, ನಾನೇನು ಪ್ರತಿಯೊಂದು ವಿಡಿಯೋ ಮಾಡೋದಿದ್ರು ನನ್ನ ಫೋನಲ್ಲೇ ಮಾಡೋದು. ಹಾಗಾಗಿ ನನ್ನ ಫೋನು ಅಂತ ಫಸ್ಟ್ ತಗೊಂಡಿದ್ದು, ಆಮೇಲೆ ಇದೇ ತಗೊಟ್ಟಿದ್ದು ನಮ್ಮನೆಯವರು ನನಗೆ ವ್ಲಾಗ್ಗೆ ಅಂತ. ಇದೆರಡೇ ನೋಡಿ ಖರ್ಚು ಮಾಡಿದ್ದು ನಾವು. ಯಾಕಂದರೆ ನನಗೆ ತುಂಬ ಜನ, ಒಂದು 10-15 ಜನ ಕೇಳಿದ್ದಾರೆ, ವ್ಲಾಗ್ ಮಾಡ್ತೀರಾ ಅಲ್ಲ, ನೀವು ವಿಡಿಯೋ ಮಾಡ್ತಿರಲ್ಲ, ಯೂಟ್ಯೂಬ್ ಸ್ಟಾರ್ಟ್ ಮಾಡಿರ್ತೀರಲ್ಲ, ಹೇಗೆ ಏನು ಅಂತ ತುಂಬ ಜನ ಕೇಳ್ತಿದ್ರು, ಏನೇನು ಬೇಕು ಅದಕ್ಕೆ ಅಂತ. ಅದಕ್ಕೆ ನಾನು ಹೇಳುವೆ, ಏನು ನೀವು ಫಸ್ಟ್ ಇನ್ವೆಸ್ಟ್ ಮಾಡಲೇಬೇಡಿ, ನೀವು ಫಸ್ಟ್ ಏನೇನು ಮೊಬೈಲಲ್ಲಿ ವೀಡಿಯೋ ಬರುತ್ತೆ ಎಲ್ಲ ಹಾಕ್ತಾ ಹೋಗಿ, ನಿಮಗೆ ಅದು ಮುಂದಕ್ಕೆ ಇದರಿಂದ ಯೂಸ್ ಇದೆ, ಯೂಟ್ಯೂಬಿಂದ ಯೂಸ್ ಇದೆ, ಪರವಾಗಿಲ್ಲ ಮಾಡ್ಬೋದು ಅಂತ ಅನಿಸಿದ್ರೆ ಇಂಥ ಒಂದೊಂದಾಗಿ ತಗೊಳ್ಳಿ. ಇದಕ್ಕೆ ಅಂತ ಫಸ್ಟ್ ಇನ್ವೆಸ್ಟ್ ಮಾಡಿ ಆಮೇಲೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿಬಿಡಿ ಅಂತ ಹೇಳ್ತಿದ್ದೆ. ಬಟ್ ನಾನು ನೋಡಿರಂಗೆ ನಾನು ಒಬ್ರಿಗೆ ಹೇಳಿದ್ದೆ, ಅವರು ಕೇಳಲಿಲ್ಲ. ನಾನು ಮತ್ತೆ ಮುಂಚೆನೇ ಗೋಪುರ ತಗೊಂಡು ಇಟ್ಕೊಂಡುಂಟು. ಬಟ್ ನಾನು ಇವಾಗ ನೋಡಿ, ನಾನು 1 ವರ್ಷದ ಮೇಲೆ ಇವಾಗ ಇವೆರಡು ತಗೊಂಡು. ಅವರು ಸಮಸ್ಯೆ ಫೇಸ್ ಮಾಡ್ತಾ ಇದ್ರು ಆಡಿಯೋದು, ಹಂಗಾಗಿ ಇವರು ಈಗ ಇದನ್ನ ಅವಶ್ಯಕತೆ ಇದೆ ಅಂತ ಒಂದನ್ನ ನನಗಿಂತ ಸಮಸ್ಯೆ ಅಂತ ಅನ್ಸಿರ್ಲಿಲ್ಲ, ಯೂಸ್ ಆಗ್ಬೋದೇನೆ. ನಮ್ಮ ಫೋನ್ ಚೆನ್ನಾಗಿ ಕ್ಯಾಚ್ ಮಾಡುತ್ತೆ ಆಕ್ಚುಲಿ ಅಲ್ವಾ? ಚೆನ್ನಾಗಿ ಕ್ಯಾಚ್ ಮಾಡುತ್ತೆ. ಇಲ್ಲಿವರೆಗೂ ನೀವು ಏನೆಲ್ಲ ವಿಡಿಯೋ ನೋಡಿದ್ರಿ ಎಲ್ಲ ಫೋನಲ್ಲೇ. ನಾವು ಯಾವ್ದು ಮೈಕು ಕೂಡ ಇಟ್ಕೊಂಡಿಲ್ಲ ನಾವು. ಮೈಕು ಇಟ್ಕೊಂಡಿಲ್ಲ, ಏನು ಇಲ್ಲ, ಹಂಗೆ ಫೋನಲ್ಲೇ ಮಾಡಿದ್ವಿ. ಈಗ ಅದ್ರ ಸೌಂಡ್ ಇದ್ರ ಸೌಂಡ್ ಬರೀ ಫೋನಲ್ಲೇ. ಈಗ ನೋಡಿ ಏನ್ ಮಾತಾಡ್ತಾ ಇದೀವಿ, ಇದು ಫೋನಿಂದ ರೆಕಾರ್ಡ್. ಇಷ್ಟು ದಿನ ಏನ್ ಮಾಡಿದ್ರೆ ಎಲ್ಲ ಫೋನ್, ಒಂದು ಮೈಕ್ ಯೂಸ್ ಮಾಡಿಲ್ಲ ನಾನು. ಏನೋ ಸ್ಟಾರ್ಟಿಂಗ್ 1-2 ವಿಡಿಯೋದಲ್ಲಿ ಯೂಸ್ ಮಾಡಿರೋದು ಬಿಟ್ರೆ ಇನ್ಯಾವುದು ಯೂಸ್ ಮಾಡಿಲ್ಲ ನೋಡಿ. ಇವ್ರಿಗೆ ಹೆಂಗೆ ಅಂದ್ರೆ ಪೇಷನ್ಸ್ ಲೆವೆಲ್ ತುಂಬಾ ಕಡಿಮೆ. ಸಡನ್ ಮೈಕು ಗೀಕಿ ಎಲ್ಲ ಚುಸ್ತಾ ಇದ್ರೆ ಮೂಡೇ ಔಟ್ ಆಗೋಗ್ಬಿಟ್ಟು ಇವ್ರಿಗೆ ಆ ಭಾವನೆಗಳು ಏನು ಬರುತ್ತೆ ಅದನ್ನ ಹೇಳ್ತಾ ಇರ್ಬೇಕು ಅವ್ರಿಗೆ ಅಷ್ಟೇ. ಇಲ್ಲ ಅಂದ್ರೆ ಮೂಡ್ ಔಟ್ ಮಾಡ್ಕೊಬಿಡ್ತಾರೆ, ವಿಡಿಯೋ ಮಾಡೋಕ್ಕಾಗಲ್ಲ. ಹಂಗಾಗಿ ನಾನು ಮೈಕ್ ಹಾಕೋದನ್ನ ಬಿಟ್ಟಿದ್ದೆ. ಈಗ ಇವ್ರಿಗೆ ಈ ಮೈಕ್ ಸೂಟ್ ಆಗುತ್ತೆ ಅಂತ ಅವ್ರು ಇಟ್ಕೊಳ್ಳೋಕೆ ಪುಟ್ಟಿ ಕುಡಿಕೆಲಿ ಅದನ್ನ ಇಟ್ಕೊಂಡು ನೀವು ಹೋಗಿದ್ದ ಜಾಗದಲ್ಲೆಲ್ಲ ಚುಚ್ಕೊಂಡು ಓಡಾಡ್ಬೋದು. ಓಕೆ, ಇವತ್ತಿಗೆ ಈ ಪುಟ್ಟು ಮೈಕಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಎಲ್ರಿಗೂ ಧನ್ಯವಾದಗಳು.